ಪ್ರತಿಯೊಬ್ಬರ ಜೀವನದಲ್ಲೂ ಗುರುಗಳು ಇದ್ದೇ ಇರ್ತಾರೆ. ಗುರುವಿಲ್ಲದೆ ಜೀವನದ ಅರ್ಥ ಅಥವಾ ಸಾಧನೆ ಸಾಧ್ಯನೇ ಇಲ್ಲ. ಸೊ ಎಲ್ಲರ ಜೀವನದಲ್ಲೂ ಕೂಡ ಶಿಕ್ಷಕರು ಅಂತ ಇದ್ದೇ ಇರ್ತಾರೆ. ಅಂತಹ ಶಿಕ್ಷಕರನ್ನು ನಾವು ಇವತ್ತು ಗುರುತಿಸಿ, ಅಂದರೆ ಎನಿ-ಎಲ್ಪ್ ಗ್ರೂಪ್ ಸಹಭಾಗಿತ್ವದಲ್ಲಿ ನಿಮ್ಮ ಜೀ ಕನ್ನಡ ನ್ಯೂಸ್ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಾಧನೆ ಮಾಡಿರುವ ಶಿಕ್ಷಕರನ್ನು ಗುರುತಿಸಿ ಇವತ್ತು ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡನ್ನು ಕೊಡ್ತಾ ಇದ್ದೇವೆ. ಸಾಕಷ್ಟು ಮಂದಿ ಶಿಕ್ಷಕರು ಭಾಗಿಯಾಗಿದ್ದಾರೆ, ಪ್ರಶಸ್ತಿಯನ್ನು ತೆಗೆದುಕೊಂಡು ಸಂತಸಗೊಂಡಿದ್ದಾರೆ. ಹಾಗಿದ್ರೆ ಪ್ರಶಸ್ತಿ ತೆಗೆದುಕೊಂಡ ನಂತರ ಅವ್ರು ಏನು ಹೇಳಿದ್ರು, ಬನ್ನಿ ಅವರ ಹತ್ರನೇ ಮಾತಾಡ್ಸೋಣ. ಶಿಕ್ಷಣ ರತ್ನ 2024 ಈ ಒಂದು ಕಾರ್ಯಕ್ರಮಕ್ಕೆ ಅಡಿ ಇಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಭಗವಂತನ ಕೃಪೆ ಹೆಚ್ಚು ಇರಲಿ. ಪೂಜ್ಯ ಶ್ರೀ ಜಾಕಿರ್ ಹುಸೇನ್ ಅವರಿಗೆ ಭಗವಂತ ಮತ್ತಷ್ಟು ಶಕ್ತಿಯನ್ನ ಕೊಡ್ಲಿ, ಇನ್ನೊಂದಷ್ಟು ಮತ್ತಷ್ಟು ಮಗದಷ್ಟು ಅದ್ಭುತವಾದ ಕೆಲಸಗಳನ್ನ ಮಾಡಲಿಕ್ಕೆ ಅಂತ ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯ ಮುಖೇನ ಶುಭವನ್ನ ಹಾರೈಸ್ತಾ ಗಾಡ್ ಬ್ಲೆಸ್ ಯು. ಬಹಳ ಅಪರೂಪದ ಇಬ್ರು ಜೋಡಿ, ಒಂದು ಹೆಣ್ಣು ಒಂದು ಗಂಡು, ಇಬ್ರು ಕೂಡಿ ಇಂತಹ ಒಳ್ಳೆಯ ಕನಸನ್ನ ಕಾಣ್ತಿದ್ದೀರಾ. ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳ್ತಾ ಸದ್ಯಕ್ಕೆ ಇಂಟ್ರೊಡಕ್ಷನ್ ಮಾತಿಗೆ ಚುಕ್ಕಿಯನ್ನ ಇಡ್ತಾ ಅತಿಥಿ ಗಣ್ಯರನ್ನ ವೇದಿಕೆಗೆ ಬರಮಾಡ್ಕೊಳ್ಳುವಂತಹ ಸಮಯ. ನಮ್ಮ ಸಂಸ್ಥೆಯ ಇಬ್ರು ಮುಖ್ಯಸ್ಥರು ಎಲ್ಲ ಗಣ್ಯರನ್ನ ವೇದಿಕೆಗೆ ಬರಮಾಡ್ಕೊಳ್ಬೇಕು. ಮೊದಲಿಗೆ ಶಿವಗಂಗಾ ಪೀಠದ ಪರಮ ಪೂಜ್ಯ ಗುರುಗಳು ಶಟಸ್ಥಳ ಬ್ರಹ್ಮ ಡಾಕ್ಟರ್ ಮಲ್ಲಿಗೆ ಶಾಂತಮುನಿ ಸ್ವಾಮಿಗಳನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಜಾಕಿರ್ ಹುಸೇನ್ ಅವರು, ಪೂಜಾ ಅವರು ಇಬ್ಬರು ಕೂಡಿ ಗಣ್ಯರನ್ನ ಬರಮಾಡ್ಕೊಳ್ಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಪೂಜ್ಯರನ್ನ ವೇದಿಕೆಗೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲಾಂಗ್ ವಿತ್ ನಮ್ಮ ಪ್ರೀತಿಯ ಗೌರವಾನ್ವಿತ ಅತಿಥಿಗಳು, ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಕರ್ನಾಟಕದ ಮಾಜಿ ಲೋಕಾಯುಕ್ತರನ್ನು ಕೂಡ ನಾನು ಬಹಳ ಹೆಮ್ಮೆಯಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಅಂತೆ ಎಚ್.ಎಂ. ರಾಮಚಂದ್ರರವರು ಕೂಡ ಜೊತೆಯಾಗಬೇಕು ವೇದಿಕೆಯಲ್ಲಿ. ಭಾರತೀಯ ಸೇವಾ ಸಮಿತಿ ಎಂದು ರಚಿಸಿಕೊಂಡು ಈ ಒಂದು ಸಮಿತಿಯ ರಾಷ್ಟ್ರಾಧ್ಯಕ್ಷರು 25 ವರ್ಷಗಳಿಂದ ಸದ್ದಿಲ್ಲದೆ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ನಲ್ಮೆಯ ಸ್ವಾಗತ. ಹಾಗೆ ಇವತ್ತು ಶಿಕ್ಷಣ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀಮತಿ ರಂಜನಾ ರಜೋರಾ ಶರ್ಮಾ, ಐ ಕೈಂಡ್ಲಿ ರಿಕ್ವೆಸ್ಟ್ ಎಚ್.ಎಂ. ರಾಮಚಂದ್ರರವರು ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರಾಗಿ ಕಳೆದ 25 ವರ್ಷಗಳಿಂದ ಸದ್ದಿಲ್ಲದೆ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಅದೆಲ್ಲಕ್ಕಿಂತ ಬಹಳ ನನಗೆ ಖುಷಿ ಅನಿಸಿದ್ದು ಅಂತ ಹೇಳಿದ್ರೆ, ಸಂತೋಷ್ ಹೆಗ್ಡೆ ಸರ್ ಅವರನ್ನ ಈ ಸೆಕ್ಟರ್ ಆ ಸೆಕ್ಟರ್ ಎನ್ನದೆ ಯಾರು ಮುಕ್ತ ಮನಸ್ಸಿನಿಂದ ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಳಕ್ ಇಚ್ಛಿಸ್ತಾರೋ ಅಂತಹ ಎಲ್ಲಾ ಕಡೆಗಳಿಗೂ ಕರ್ಕೊಂಡು ಹೋಗಿ ಒಂದು ವಿಚಾರವನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ನಮ್ಮ ರಾಮಚಂದ್ರ ಸರ್ ಅವರು. ಎಚ್.ಎಂ. ನಾಯಕನನ್ನ ನಾನು ಕೇಳಿದ್ದೆ, ಆದ್ರೆ ಎಚ್.ಎಂ. ರಾಮಚಂದ್ರ ಅವರು ಕೂಡ ಬಹಳ ಅವರದೇ ಆದ ಶೈಲಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ. ಸೊ ಓವರ್ ಟು ಯು. ಅವರ ಒಂದೆರಡು ಮಾತನ್ನ ಈಗ ಕೇಳೋಣ ಸರ್. ಎಲ್ರಿಗೂ ಬೆಳಗಿನ ಶುಭೋದಯ. ಜೊತೆಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದಂಥ ಸಹೋದರ ಜಾಕಿರ್ ಹುಸೇನ್ ಅವರೇ, ಅವರು ನಮ್ಮ ಜೊತೆಯಲ್ಲಿ ಹುಟ್ಟಿಲ್ಲ ಅಷ್ಟೇ, ಅವರಲ್ಲಿ ಯಾವುದೋ ಒಂದು ಎಲ್ಲ ಧರ್ಮದಲ್ಲೂ ಸೇವೆ ಮಾಡುವಂಥ ಒಳ್ಳೆ ಮನುಷ್ಯ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಜಾಕಿರ್ ಹುಸೇನ್ ಅವರು. ಅವರ ಒಂದು ಕರೆಗೆ ಹೋಗ್ಬಿಟ್ಟು ಅವ್ರ ಜೊತೆಗೆ ಅವರು ಸೇವೆನೇ ಅಲ್ಲ, ಹೋರಾಟಗಳಲ್ಲೂ ಸಹ ಹಲವಾರು ಹೋರಾಟಗಳಲ್ಲಿ ನಮ್ಮ ರೂಪೇಶ್ ರಾಜ್ ಅವ್ರ ಜೊತೆ, ನಮ್ಮ ಹೋರಾಟಗಾರರ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೂ ಅಣ್ಣ ತಮ್ಮಂದ ಥರ, ಒಂದು ಕುಟುಂಬದ ಥರ ಅವರು ಒಂದು ವಿಚಾರಕೂಟ ಮಾಡಿದ್ರು ಎಲ್ಲಾರನ್ನೂ ಸೇರಿ ಒಂದೇ ಕುಟುಂಬದವರು ಅಂತ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿ ಅವರು ಭಾವಿಸ್ತಾರೆ.
ಅಂಥ ವ್ಯಕ್ತಿ ಸಿಕ್ಕಿರೋದು ನಮ್ಗೆಲ್ರಿಗೂ ನಮ್ಮ ಪುಣ್ಯ ಅಂತ ಹೇಳಕ್ಕೆ ಬಯಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗುರುಗಳಿಗೂ ಹಾಗೂ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಅಭಿನಂದನೆಗಳು ಸಲ್ಲಿಸ್ತೀನಿ. ಸಂತೋಷ್ ಹೆಗ್ಡೆ ಸರ್ ಒಂದು ಜೋರು ಚಪ್ಪಾಳೆ ಮುಖೇನ ಬರಮಾಡ್ಕೊಳ್ತಾ ಇದ್ದೀನಿ. ಅವರ ಒಂದು ನುಡಿಗಳನ್ನ ಕೇಳಲಿಕ್ಕೆ ಮನಸ್ತಾ ಇದ್ದಾರೆ ಸರ್. ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪರಮ ಪೂಜ್ಯರಿಗೆ ವಂದಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಇತರ ಗಣ್ಯರಿಗೂ ವಂದಿಸ್ತಾ, ಸಭೆಯಲ್ಲಿರುವಂಥ ಎಲ್ಲ ಸನ್ಮಾನರಿಗೂ, ಇವತ್ತು ಪ್ರಶಸ್ತಿ ಸ್ವೀಕರಿಸಿರುವಂಥ ಎಲ್ಲ ಗೆಸ್ಟ್ಗಳಿಗೂ ಕೂಡ ನಮಸ್ಕರಿಸ್ತಾ, ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು, ಅಷ್ಟರವರೆಗೆ ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಒಂದು ಸಂಸ್ಥೆಯಿಂದ. ಅದರ ಹೆಸರು ಸರ್ಕಾರ. ನಾನೊಬ್ಬ ರಾಜಕಾರಣಿ ಅಲ್ಲ, ಎಂದೂ ರಾಜಕೀಯದಲ್ಲಿ ಇದ್ದವನಲ್ಲ, ಮುಂದಕ್ಕೂ ರಾಜಕೀಯಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ. ನನಗೆ ಇವಾಗ 84 ಮುಗಿಯಿತು, ಮುಂದಿನ ತಿಂಗಳಲ್ಲಿ 85ಕ್ಕೆ ಕಾಲಿಡಿತಾ ಇದ್ದೇನೆ. ಆದರೆ ನಾನು ಕಂಡಂಥ ಅನ್ಯಾಯವನ್ನು ಯಾವ ರೀತಿ ಎದುರಿಸಬಹುದು ಅನ್ನುವ ವಿಚಾರದಲ್ಲಿ ಸ್ವಲ್ಪ ನಾನು ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದೆನ್ನುತ್ತಾ, ಎಲ್ಲರೂ ಗುರುಗಳು ತಮ್ಮ ತಮ್ಮ ಸ್ತರದಲ್ಲಿದ್ದೀರಾ. ಆದರೆ ಇವತ್ತು ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ಆಶೀರ್ವದಿಸೋಕ್ಕೆ ಏನು ಹೇಳ್ತಾರಲ್ವ, ಗುರುಮುಖೇನ ದೇವದರ್ಶಿಯಾಮಿ ಅಂತ, ಅಂತಹ ಗುರು ಶ್ರೇಷ್ಠವರೇಣ್ಯರು ಇವತ್ತು ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರೇ ಶಠಸ್ಥಳ ಬ್ರಹ್ಮ ಡಾಕ್ಟರ್ ಮಲಯ ಶಾಂತಮುನಿ ಮಹಾಸ್ವಾಮಿಗಳು. ಶಿವಗಂಗಾ, ನಿಮ್ಮ ಶಿವಗಂಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಬಹಳಷ್ಟು ವಿಶೇಷವಾದ ಶಿವ ಸಾಕ್ಷಾತ್ ನೆಲೆಸಿರುವಂತಹ ತಾಣ ಅಂತ ಹೇಳಲಾಗುತ್ತೆ. ಅಂಥ ಶಿವಗಂಗಾ ಪೀಠದ ಪರಮ ಪೂಜ್ಯ ಗುರುಗಳನ್ನು ಭಕ್ತಿಪೂರ್ವಕವಾಗಿ ಬೇಡ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಆಶೀರ್ವದಿಸಬೇಕು ಆಶೀರ್ವಚನದ ಮುಖೇನ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಜಗನ್ನಿಯಾಮಕನಾದಂತಹ ಭಗವಂತನನ್ನು ಭಕ್ತಿಯಿಂದ ಸ್ಮರಿಸಿ, ಈ ಒಂದು ಸಂಸ್ಥೆ ನೀಡಿ ಗೌರವಿಸ್ತಾ ಇರತಕ್ಕಂತಹ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನದ ಈ ವೇದಿಕೆಯಲ್ಲಿ ಆಗಮಿಸಿ ಈ ಸಭೆಗೆ ಮತ್ತು ಒಟ್ಟಾರೆ ಸಮಾಜಕ್ಕೆ ಔಚಿತ್ಯಪೂರ್ಣವಾಗಿರ್ತಕ್ಕಂತಹ ಸಂದೇಶವನ್ನು ನೀಡಿರ್ತಕ್ಕಂತಹ ಡಾಕ್ಟರ್ ಸಂತೋಷ್ ಹೆಗ್ಡೆ ಅವರೇ, ಈ ಸಮಾರಂಭವನ್ನು ರೂಪಿಸಿರ್ತಕ್ಕಂತಹ ಜಾಕೀರ್ ಹುಸೇನ್ ಅವರನ್ನು ಮೊದಲು ಮಾಡಿಕೊಂಡು ಸಮಸ್ತ ಅವರ ತಂಡದವರೇ ಮತ್ತು ಪ್ರಶಸ್ತಿ ವಿಜೇತರೇ, ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಬಂಧುಗಳೇ, ಪ್ರಪಂಚದಲ್ಲಿ ಸಮಾಜದಲ್ಲಿ ಒಳ್ಳೆಯರಾಗೋದು ಎಷ್ಟು ಕಷ್ಟನೋ ಒಳ್ಳೆಯತನವನ್ನು ಗುರುತಿಸೋದು ಕೂಡ ಅಷ್ಟೇ ಕಷ್ಟದ ಕೆಲಸ. ಅಂಥ ಗುರುತಿಸುವಂಥ ಒಳ್ಳೆಯತನವನ್ನು, ಒಂದು ಸಾಧನೆಯನ್ನು, ಒಂದು ಕಲೆಯನ್ನು ಗುರುತಿಸುವಂತಹ ಕೆಲಸವನ್ನು ಮಾಡಿರ್ತಕ್ಕಂತಹ ಜಾಕೀರ್ ಹುಸೇನ್ಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಸಮಾರಂಭದಲ್ಲಿ ಡಾಕ್ಟರ್ ಸಂತೋಷ್ ಹೆಗ್ಡೆಯವರು ಬಹಳ ಔಚಿತ್ಯಪೂರ್ಣವಾದಂಥ ವಿಚಾರಗಳನ್ನು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಾವು ವೇದಿಕೆಯಲ್ಲಿ ಪುಸ್ತಕಗಳಲ್ಲಿ ಮೌಲ್ಯಗಳನ್ನು ಹಂಚಿಕೊಂಡು ಬಂದಿದ್ದೇವೆ. ಇಷ್ಟೆಲ್ಲ ಹಂಚಿಕೊಂಡು ಬಂದಾಗಲೂ ಕೂಡ ಯಾರಿಗಾದರೂ ಕೂಡ ನಿಮ್ಮ ಮಕ್ಕಳು ಏನು ಆಗಬೇಕು ಅಂತ ಪ್ರಶ್ನೆ ಕೇಳಿದರೆ ಯಾರ್ಯಾರು ಏನೇನು ಉತ್ತರ ಹೇಳ್ತಾರೋ ಗೊತ್ತಿಲ್ಲ. ಅಪ್ಪಿತಪ್ಪಿ ಕೂಡ ಯಾರ ಬಾಯಿಂದ ಕೂಡ ನಮ್ಮ ಮಗು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಬೇಕು, ಮಹಾತ್ಮ ಗಾಂಧಿ ಆಗಬೇಕು, ಅಬ್ದುಲ್ ಕಲಾಂ ಆಗಬೇಕಂತ ಯಾರು ಬಯಸ್ತಾರೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಾದರೂ ಆಗಲಿ ಚೆನ್ನಾಗಿ ದುಡ್ಡು ಗಳಿಸುವಂಥವ್ರು ಆಗಲಿ ಅನ್ನುವಂಥ ಒಂದು ಆಸೆಯನ್ನು ಎಲ್ಲ ತಂದೆ ತಾಯಿ ಪೋಷಕರು ಇವತ್ತು ಬಳಸ್ತಾ ಇರ್ತಕ್ಕಂಥದ್ದು. ಗುರುಗಳೇ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಉಡಿ ಚಿನ್ನಿ ಅವರೇ ನಮಸ್ಕಾರ, ಬಂದಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ನಂದಿನಿ ಶಿರಟ್ಟಿ ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ದೆನ್ ರಂಜನಾ ರಾಜೋರಾಜಿ ನಮಸ್ತೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್.
ಹಾಗೆ ಇಲ್ಲಿ ಬಂದಿರೋದಂಥ ಎಲ್ಲರಿಗೂ ಸುಸ್ವಾಗತ. ಜಾಸ್ತಿ ಮಾತಾಡಿ ಇಂಟ್ರಡಕ್ಷನ್ ಸ್ಪೀಚ್ ಆಲ್ರೆಡಿ ಆ್ಯಂಕರ್ ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಇವೆಂಟ್ ಕಂಪ್ಲೀಟ್ ಆಗೋವರೆಗೂ ಎಂಡ್ ಆಫ್ ದ ಡೇ ಇನ್ನೂ ಮುಂದೆ ಬರ್ತಾ ಇರೋದಂಥ ಇವೆಂಟ್ಸ್ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಪ್ಲಸ್ ನಮ್ಮ ಆಗ್ಮೆಂಟೆಡ್ ರಿಯಾಲಿಟಿ ಟೀಚರ್ಸ್ ಮತ್ತು ಸ್ಕೂಲ್ಸ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಹೇಳ್ಕೊಟ್ಟ ನಮ್ಮ ಪ್ರಾಡಕ್ಟ್ನ ಲಾಂಚ್ ಮಾಡಿಸ್ತೀವಿ. ಸೊ ಇವೆಂಟ್ ಬಿಗಿನ್ ನಾವು ಮಾಡ್ಕೊಳ್ಳೋಣ. ಹಾಗಾಗಿ ನಮ್ಮ ಟಾಕ್ಸ್ನ ಮುಂದಕ್ಕೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ರೌಡ್ ತುಂಬಾ ಟಫ್ ಕ್ರೌಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಎಜುಕೇಷನಿಸ್ಟ್, ಅಚೀವರ್, ಅವಾರ್ಡ್ ವಿನರ್, ನಿಮ್ಮೆಲ್ರಿಗೂ ನನ್ನ ವಂದನೆಗಳು. ನೀವೊಂದ್ಸತಿ ನಿಮಗೋಸ್ಕರ ಜೋರಾಗಿ ಚಪ್ಪಾಳಿ ಪ್ಲೀಸ್. ಮೊದಲಿಗೆ ಶ್ರೀಮತಿ ರಂಜನಾ ರಜೋರಾ ಶರ್ಮಾ ಅವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಶಿಕ್ಷಣ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸುವ ಒಂದು ಸುಸಮಯ. NEL presents ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ಸ್ 2024 in association with Zee Kannada News. ಶಿಕ್ಷಣ ರತ್ನ ಅವಾರ್ಡಿ ಮಿಸಸ್ ರಂಜನಾ ರಜೋರಾ ಶರ್ಮಾ. NEL ಅರ್ಪಿಸುವ ಕರ್ನಾಟಕ ಶಿಕ್ಷಣ ರತ್ನ 2024 ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಝೀ ಕನ್ನಡ ನ್ಯೂಸ್ ಒಡಗೂಡಿ ನೀಡ್ತಿರುವಂಥ ಈ ಒಂದು ಶೈಕ್ಷಣಿಕ ಕ್ಷೇತ್ರದ ರತ್ನಗಳಿಗೆ ವಿಶೇಷ ಒಂದು ನಮನ NEL ಸಂಸ್ಥೆಯ ಮುಖೇನ. ಶಿಕ್ಷಕರು ಸಮಾಜದ ಅತ್ಯಂತ ಜವಾಬ್ದಾರಿಯುತ ಮತ್ತು ಪ್ರಮುಖ ವ್ಯಕ್ತಿಗಳು. ಯಾಕಂದ್ರೆ ಅವರ ವೃತ್ತಿಪರ ಪ್ರಯತ್ನಗಳು ಭೂಮಿಯ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ. Hi, I am Ranjana Rajora Sharma and I am so honored to be here and get this Shikshana Ratna award. I am very grateful to the panel who has selected me for this award and recognize the efforts which we put behind our working. Thank you so much NEL, Mr. Zakir and Ms. Pooja for organizing the thing so well. And Zee News, thank you so much for covering the event so nicely and featuring minute of the details. Thank you so much. ಗಂಗೋತ್ರಿ ವಿದ್ಯಾಸಂಸ್ಥೆಯ ಫೌಂಡರ್ ಪ್ರೆಸಿಡೆಂಟ್, ಸಂಸ್ಥಾಪಕ ಅಧ್ಯಕ್ಷೆ ನಮ್ಮ ನಂದಿನಿ ಶಿರಹಟ್ಟಿಯವರು ಬಹುದೂರದಿಂದ ಬಂದಿದ್ದಾರೆ. ಅವರಿಗೂ ಕೂಡ ಶಿಕ್ಷಣ ರತ್ನ ಪ್ರಶಸ್ತಿಯನ್ನ ನೀಡಿ ಈ ಶುಭ ಸಂದರ್ಭದಲ್ಲಿ ಗೌರವಿಸಲಾಗ್ತಿದೆ. ಬಹಳ ಮಂದಿ ಕೇಳೋದುಂಟು, ಟೀಚರ್ಸ್ ಡೇಗೆ ಅಥವಾ ಗುರು ಪೌರ್ಣಿಮೆಗೆ ಎಲ್ಲರೂ ಪ್ರಶಸ್ತಿ ಪ್ರದಾನ ಮಾಡ್ತಾರೆ, ಆದರೆ ಇವೆರಡೂ ಏನು ಹತ್ರ ಇಲ್ವಲ್ಲ ಯಾಕೆ ಅನ್ನೋ ಭಾವ ನಿಮ್ಮಲ್ಲಿ ಮೂಡ್ತಾ ಇದ್ರೆ, ಶಿಕ್ಷಕರನ್ನ ಸ್ಮರಿಸಲಿಕ್ಕೆ, ಸನ್ಮಾನಿಸಲಿಕ್ಕೆ ಒಂದು ದಿನ, ಖಂಡಿತ ನಿರ್ದಿಷ್ಟವಾದ ದಿನ ಬೇಡ, ಪ್ರತಿದಿನವೂ ಸ್ಮರಿಸ್ಕೊಳ್ಬೇಕು, ಗೌರವಿಸಬೇಕು ಎಲ್ಲರನ್ನೂ. ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ನಂದಿನಿ ಶಿರಹಟ್ಟಿ ಮ್ಯಾಮ್. ಈಗಷ್ಟೇ ಪ್ರಶಸ್ತಿಯನ್ನು ಪಡೆದಂತಹ ನಂದಿನಿ ಶಿರಹಟ್ಟಿಯವರಿಗೆ ಡಾಕ್ಟರ್ ದೇವಿಕಾ ನಾಗರಾಜ್, ಶ್ರೀಮತಿ ರಂಜನಾ ರಜೋರಾ ಶರ್ಮಾ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾಗರಾಜ್ ಅವರು BLS ಇಂಟರ್ನ್ಯಾಷನಲ್ ಸ್ಕೂಲ್ನ ನಿರ್ದೇಶಕಿ ಮತ್ತು ಪ್ರಾಂಶುಪಾಲರು, ಇವರಿಗೆ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಿದೆ. ಬಸವೇಶ್ವರ ನಗರದಲ್ಲಿರುವಂತಹ ಒಂದು ಶಾಲೆ, ಇವರ ತಂದೆಯವರು ಪ್ರಾರಂಭ ಮಾಡಿದಂತಹ ಶಾಲೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ಬಹಳ ಖುಷಿಯ ಸಂಗತಿ. BLS ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಿನ್ಸಿಪಲ್ ಮತ್ತು ಡೈರೆಕ್ಟರ್ ಡಾಕ್ಟರ್ ದೇವಿಕಾ ನಾಗರಾಜು. ಚಪ್ಪಾಳೆ 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 ಚಪ್ಪಾಳೆ. ದೇವಿಕಾ ನಾಗರಾಜು, ಪ್ರಿನ್ಸಿಪಲ್ ಮತ್ತು ಡೈರೆಕ್ಟರ್ ಆಫ್ VLS ಇಂಟರ್ನ್ಯಾಷನಲ್ ಸ್ಕೂಲ್ ಬಸವೇಶ್ವರ ನಗರ್. ಸೊ ಫಸ್ಟ್ ಆಫ್ ಆಲ್ ನನ್ನ ಹೃತ್ಪೂರ್ವಕ ಧನ್ಯವಾದ ನನ್ನ NEL ಗ್ರೂಪ್ ಮತ್ತು Zee ನ್ಯೂಸ್ಗೆ. ಇಂಥ ಅವಾರ್ಡ್ ನನಗೆ ಕೊಟ್ಟಿದ್ದಾರೆ ಅಂದರೆ ಒಂದು ಕಿರೀಟ, ದೊಡ್ಡ ಕಿರೀಟ ಅಂತಲೇ ನಾನು ಹೇಳ್ಬೋದು. ಬಿಕಾಸ್ ಶಿಕ್ಷಣ ರತ್ನ ನಮ್ಮನ್ನು ಗುರ್ಸೋದು ತುಂಬ ರೇರ್ ಅಂತ ಹೇಳ್ಬೋದು.
ಸೆಲೆಬ್ರಿಟೀಸ್ಗೆ ಯೂಶಲಿ ಸಿಗುತ್ತೆ ಬೆಸ್ಟ್ ಸಿನಿ ಆರ್ಟಿಸ್ಟು ಅದು ಇದು ಅಂತ ಅವಾರ್ಡ್ಗಳು ಸಿಗುತ್ತೆ. ಬಟ್ ನಮ್ಮಂಥ ಎಡ್ಯುಕೇಷನ್ ಫೀಲ್ಡ್ನಲ್ಲಿ ರೆಕಗ್ನೈಸ್ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ನಾನು ತುಂಬ ಆಭಾರಿಯಾಗಿದ್ದೀನಿ ಅವರಿಗೆ ಈ ಅವಾರ್ಡ್ ಕೊಟ್ಟಿರೋದಕ್ಕೆ. ಮತ್ತು ಇನ್ನು ಮುಂದೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ನಾನು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಕ್ವಶ್ಚನ್ ಮಾರ್ಕ್ ಕೂಡ ಆಗಿದೆ. ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಭರವಸೆ ಕೂಡ ಇದೆ ನನಗೆ. ಸೊ ಎಲ್ಲರ ಸಹಕಾರವೂ ಇದೆ. ಧನ್ಯವಾದಗಳು. ದೇಶ ವಿದೇಶಗಳಲ್ಲಿ ಅವರು ಮತ್ತವರ ವಿದ್ಯಾರ್ಥಿಗಳು ಪ್ರದರ್ಶನವನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಾಗೆ ನಮಸ್ಕಾರ, ನನ್ನ ಹೆಸರು ರೇಖಾ. ನನ್ನ ನೃತ್ಯ ಕ್ಷೇತ್ರದಲ್ಲಿ ಇವತ್ತಿನ ದಿನ ನೃತ್ಯ ಶಿಕ್ಷಕಿ ಅನ್ನೋ ಒಂದು ಅವಾರ್ಡ್ ಸಿಕ್ಕಿದೆ. ನಿಜವಾಗ್ಲೂ ಇದು ತುಂಬ ಸಂತೋಷವಾಗ್ತಾ ಇದೆ. ನಮ್ಮಂಥವನ್ನ ಗುರುತಿಸಿ ಈ ಒಂದು ಸಂಸ್ಥೆ ನಮಗೆ ಅವಾರ್ಡ್ ಕೊಟ್ಟಿರೋದು. ಆಶ್ಚರ್ಯ ಆಗ್ಬೋದು, ಕೇವಲ 2.5 ವರ್ಷಕ್ಕೆ ಬಹಳಷ್ಟು ಒಂದು ಬುಕ್ಸ್ನಲ್ಲಿ ರೆಕಾರ್ಡ್ ಈ ಹುಡುಗಿದು ಅಂತ ಬರೆಯಲ್ಪಡಲಾಗಿದೆ. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಹಾಗೆ ಭಾರತ ಕಲಾ ರತ್ನ ಪ್ರಶಸ್ತಿ, ಸಾಲು ಮರದ ತಿಮ್ಮಕ್ಕ ಗ್ರೀನರಿ ಅವಾರ್ಡ್ಗೆ ಈ ಪುಟಾಣಿ ಭಾಜನರಾಗಿದ್ದಾರೆ. ಸರೆಗಮಪ ಲಿಟಲ್ ಚಾಂಪ್ಸ್ ಮಾತ್ರವಲ್ಲ, ಚಾಂಪಿಯನ್ಶಿಪ್ಪಲ್ಲಿ ಕೂಡ ಕಾಣಿಸ್ಕೊಂಡಿದ್ದೂ ಅಷ್ಟೇ ಅಲ್ಲ, DKDಯಲ್ಲಿ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ಕೂಡ ಮಿಂಚಿದಂಥ ನಮ್ಮ ಪುಟಾಣಿ 2.5 ವರ್ಷಕ್ಕೆ 20ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡೋಂಥ ಏಕೈಕ ಭಾರತೀಯಳು ಅಂತ ಬಹಳಷ್ಟು ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಇಂತಹ ಮಕ್ಕಳ ಸಂಖ್ಯೆ ಹೆಚ್ಚಾಗಲಿ ಭಾರತದಲ್ಲಿ. ಭಾರತದ ರಾಯಭಾರಿಗಳಾಗಲಿ, ಸಂಸ್ಕಾರವಂತ ರಾಯಭಾರಿಗಳಾಗಲಿ ಅಂತ ಹಾರೈಸ್ತಾ ಪುಟಾಣಿ ಪೋರಿ ಜ್ಞಾನ ಗುರುರಾಜ್, ಗಾಡ್ ಬ್ಲೆಸ್ ಯು ಕಂದ. ನೀಡಿ ಗೌರವಿಸಲಾಗುತ್ತದೆ. ಮಿಸಸ್ ಶಿಲ್ಪಾ ಎಂ is awarded as inspiring educationalist. Congratulations ma'am. ಇದರಡಿಯಲ್ಲಿ ಕಾರ್ಯನಿರ್ವಹಿಸ್ತಿರುವಂಥವರು ಬೆಸ್ಟ್ ಸ್ಕೂಲ್ ಇನ್ ಹುಬ್ಳಿ ಪ್ರಶಸ್ತಿಗೆ ಭಾಜನರಾಗ್ತಿದ್ದಾರೆ. RF ಭರಮಗೌಡರವರು, ಒಂದು ಜೋರಾದ ಚಪ್ಪಾಳೆ ಬರಲಿ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ಕಂಗ್ರಾಚುಲೇಷನ್. ಬಾದಾಮಿ ಈ ಒಂದು ಸಂಸ್ಥೆಯ ಮುಖ್ಯಸ್ಥರು. ಟಾಪ್ ಸ್ಕೂಲ್ ಆಫ್ ದ ಇಯರ್ ಅವಾರ್ಡ್ ಗೋಸ್ ಟು SF ಹೊಸಗೌಡ ವರ್ಲ್ಡ್ ಸ್ಕೂಲ್ ಬಾದಾಮಿ. ಕಂಗ್ರ್ಯಾಚುಲೇಷನ್ಸ್ ಮಹೇಶ್ ಹೊಸಗೌಡರವರೇ. ಇವತ್ತು ಎನಿ ಹೆಲ್ಪ್ ಹಾಗೂ ಜಿ ಕನ್ನಡ ನ್ಯೂಸ್ನವರು ಇವತ್ತು ನಮ್ಮ ಶಾಲೆಯನ್ನು ಗುರುತಿಸಿ ಇವತ್ತು ಬೆಸ್ಟ್ ಸ್ಕೂಲ್ ಅವಾರ್ಡನ್ನು ಕೊಟ್ಟಿದ್ದಕ್ಕೆ ನಾನು ಜಿ ಕನ್ನಡ ನ್ಯೂಸ್ನವ್ರಿಗೆ ಹಾಗೂ ಎನಿ ಹೆಲ್ಪ್ ಗ್ರೂಪ್ನವ್ರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಾಕ್ಚರ್ಯನ್ನು ನಾವು ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಕೇಳ್ತಾ ಇರ್ತೇವೆ. ಎಲ್ಲರಲ್ಲೂ ಸದ್ಧರ್ಮದ ಜಾಗೃತಿಯನ್ನ ಮಾಡಿಸ್ತಾ ಸಾಕ್ತಿರುವಂತಹ ಪೂಜ್ಯರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ ಎಂದು ಬೇಡುತ್ತಾ
ಪೂಜಾ ಪ್ರಕಾಶ್ ಮಸ್ತಿರಲಿ. ಪೂಜಾ ಪ್ರಕಾಶ್. ಪೂಜ್ಯರ ಪಾದಾರ ವಿಂದಗಳಲ್ಲಿ ನಮಿಸುತ್ತಾ ಆಗಿ ಹಾಡಿದ್ದಾರೆ. ಜೋರಾದ ಚಪ್ಪಾಳೆ. ಪೇಡಾನಗರಿ ಧಾರವಾಡದಿಂದ ಬಂದಿದ್ದಾರೆ. ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಇನ್ ಧಾರವಾಡ. ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಬಸವ ಕಿರಣ್ ಜೆ ಹೆಚ್. Congratulations, Basava Kiran avare. Next, Joseph must be ready. Joseph. Basava Kiran avarige Best Administrator in Dharwad. ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಿದೆ. Congratulations, Joseph N. ಇಡೀ ದಕ್ಷಿಣ ಬೆಂಗಳೂರಿನ ಅತ್ಯುತ್ತಮ ಪ್ರಾಂಶುಪಾಲರು ಎನ್ನುವ ಒಂದು ಪ್ರಶಸ್ತಿ ಬೆಸ್ಟ್ ಪ್ರಿನ್ಸಿಪಲ್ ಆಫ್ ದಿ ಇಯರ್ 2024 ಸೌತ್ ಬೆಂಗಳೂರು ನೌಶಾದ್ ಅಹ್ಮದ್. ಮುಂದಿನ ತಯಾರಿ ದಯವಿಟ್ಟು ರೆಡಿ ಇರಬೇಕು. ಜೋಸೆಫ್ ಅವರಿಗೆ ಮೋಸ್ಟ್ ಇನ್ಸ್ಪೈರಿಂಗ್ ಎಜುಕೇಶನಲಿಸ್ಟ್ ಅವಾರ್ಡ್ ಗೋಸ್ ಟು ನೌಶಾದ್ ಅಹ್ಮದ್, ಹೋಲಿ ಪ್ರೆಸಿಡೆಂಟ್ ಹೈಸ್ಕೂಲ್ನ ಮುಖ್ಯಸ್ಥರು. Congratulations. Congratulations. Sarada G ಅವರಿಗೆ Pioneer in Education Administration ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗ್ತಿದೆ. ನಮ್ಮ NEL ಅಸೋಸಿಯೇಷನ್ ವತಿಯಿಂದ, NEL ಗ್ರೂಪ್ ವತಿಯಿಂದ ಅಸೋಸಿಯೇಷನ್ ವಿತ್ ಜೀ ಕನ್ನಡ ನ್ಯೂಸ್. Congratulations, ma'am. Gopal Gandham, ಇವರಿಗೆ Excellence in Counseling ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗ್ತಿದೆ. Congratulations, Dr. Venugopal Gandham sir. ಇತ್ತೀಚಿನ ದಿನಗಳಲ್ಲಿ ಕೌನ್ಸಿಲಿಂಗ್ ಮ್ಯಾಟರ್ಸ್ ಅ ಲಾಟ್. ಎಲ್ಲರಿಗೂ ಬೇಕಾಗಿದೆ ಕೌನ್ಸಿಲಿಂಗ್. ಅವರು ಒಂದು ರೀತಿಯ ಗುರುಗಳೇ. The best principal of the year 2024 ಕೀರ್ತಿ ವರ್ಮಾ. ನಿಮ್ಮ ಕೀರ್ತಿ ಪತಾಕೆ ಇನ್ನೂ ಎಲ್ಲ ಕಡೆ ಪ್ರಚುರ ಬೆಳಗ್ಗೆ ಅಂತ ಹಾರೈಸ್ತಾ ಕೀರ್ತಿ ವರ್ಮಾ ಅವರಿಗೆ ಚಪ್ಪಾಳೆ ಸದ್ಯ ಕೇಳಿಸ್ತಿಲ್ಲ ಅಪ್ಪ. ಶ್ರೀ ಜೈ ರಂಗನಾಥ್ ಬರ್ತಿದ್ದೇನೆ. ಜೈ ರಂಗನಾಥ್. ಟಾಪ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಸೌತ್ ಬೆಂಗಳೂರು ಅವಾರ್ಡ್ ಗೋಸ್ ಟು ಮಿಸಸ್ ವರ್ಷಾ. ಅವರ ಶಾಲೆಗೆ Top International Preschool, South Bangalore. Outstanding Transformation Coach award goes to Nandish B. Shetter. In our kshetradalu, transformation plays a major role. So he's been awarded as Outstanding Transformation Coach. Award goes to Nandish B. Shetter. Congratulations, sir. NEL ಆಯೋಜಿಸಿದಂತಹ ಕರ್ನಾಟಕ ಶಿಕ್ಷಣ ರತ್ನ 2024 ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಜೀ ಕನ್ನಡ ನ್ಯೂಸ್ ಕೈ ಜೋಡಿಸಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಮುಖೇನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಒಂದಷ್ಟು ಜನರ ಮನದಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಬದುಕಿನ ಹಾದಿ ಹೇಗಿರಬೇಕು, ಭ್ರಷ್ಟಾರಹಿತವಾಗಿರಬೇಕು. ನಿಮ್ಮನ್ನು ಉದ್ದೇಶಿಸಿ ಯಾಕೆ ಹೇಳಿದ್ದಾರೆ ಅಂದ್ರೆ, ನೀವು ಎಷ್ಟೋ ಜನ ಮಕ್ಕಳಿಗೆ ಮರವಾಗುವ ಮುಂಚೆ ಅಂದ್ರೆ ಪುಟ್ಟ ಸಸಿಗಳು ಇದ್ದಾಗಲೇ ಅವರಿಗೆ ಆ ಒಂದು ಭಾವವನ್ನ ತುಂಬಿಸಿದ್ರೆ ಖಂಡಿತ ಲಂಚಕ್ಕೆ ಆ ಮಕ್ಕಳು ಮುಂದಿನ ದಿನಗಳಲ್ಲಿ ಕೈ ಚಾಚೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ಹುಟ್ಟಿದರೆ ಕನ್ನಡ ನಾಡು
ಮಾಡುತ್ತಿರಬೇಕು, ಮೆಚ್ಚಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಹೇಗಿತ್ತು ಪರ್ಫಾರ್ಮೆನ್ಸ್? ಚಿತ್ರಾನ್ನ ಸೊ ಹ್ಯೂಜ್. ಜೋರಾದ ಚಪ್ಪಾಳೆ ಬರಲಿ ಸ್ಟೈಲ್ ಟೀಮ್ಗೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ವೆರಿ ಮಚ್.